ಸಂಘದ ಅಧ್ಯಕ್ಷ ಮಂಜುನಾಥ್ ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಆರೋಪವೊಂದನ್ನ ಮಾಡಿದ್ದಾರೆ. ಹಿಂದಿನ ಸರ್ಕಾರಕ್ಕಿಂತಲೂ ಹೆಚ್ಚಿನ ಕಮಿಷನ್ ಅನ್ನ ಈ ಸಾರಿಯ ಸರ್ಕಾರ ವಸೂಲಿ ಮಾಡ್ತಾ ಇದೆ. ಅಂದ್ರೆ ಅದರರ್ಥ ಹಿಂದಿನ ಸರ್ಕಾರಕ್ಕಿಂತಲೂ ಹೆಚ್ಚಿನ ಭ್ರಷ್ಟಾಚಾರ ಇದೆ ಅಂತ ಆರೋಪ ಆಯ್ತಲ್ವಾ. ಕಳೆದ ಬಾರಿಗಿಂತ ಅತಿ ಹೆಚ್ಚು ಕಮಿಷನ್ ವಸೂಲಿ ಮಾಡ್ತಾ ಇದ್ದಾರೆ. ಇಂದಿನ ಬಿಜೆಪಿ ಸರ್ಕಾರದ ವಿರುದ್ಧ 40% ಕಮಿಷನ್ ವಿಚಾರದಲ್ಲಿ ಹೋರಾಟ ಮಾಡಿಯೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದು ಅನ್ನೋದನ್ನ ನಾವು ಮರೆಯುವ ಹಾಗಿಲ್ಲ. ಇದೀಗ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಆರೋಪ ಮಾಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ಮೇಲೆ. ಮಾತುಕತೆ ಆದ್ರೆ ಮಾತ್ರ ಕೆಲಸ, ಪೂಜೆ, ಸಚಿವ ಭೈರತಿ ಸುರೇಶ್ಗೆ ಬೇಕಾದವರಿಗೆ ಮಾತ್ರ ಗುತ್ತಿಗೆ, ಹೀಗೆ ಸಿಕ್ಕಾಪಟ್ಟೆ ಆರೋಪ ಮಾಡಿದ್ದಾರೆ. ರಾಜ್ಯ ಸರ್ಕಾರ ತಾರತಮ್ಯ ಮಾಡ್ತಾ ಇದೆ, ಜೊತೆಗೆ ಹೆಚ್ಚುವರಿ ಕಮಿಷನ್ ತಗೊಳ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡಿದ್ದಾರೆ. ನಾವು ಪೂಜೆ ಮಾಡೋದ್ರಿಂದ ಹಿಡಿದು ಅದು ಎಲ್ಲ ಸೇರಿತ್ತು. ಅಂದ್ರೆ ನಾವು ಪೂಜೆ ಮಾಡೋದ್ರಿಂದ ಹಿಡಿದು ನಮ್ಗೆಲ್ಲ ಗೊತ್ತಿರಬೇಕು, ಕೊನೆ ಕೆಲಸ ಮುಗಿಸೋವರೆಗೂ ದುಡ್ಡು ತಗೊಳ್ಳೋದು 40% ಇತ್ತು. ಅದು ಸತ್ಯ. ಈಗ ಅದೇನಾಗಿದೆ ಅಂದ್ರೆ ಜಾಸ್ತಿ ಆಗಿಲ್ಲ ಅದು. ಬಟ್ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ನಾವು ಕೊಡ್ತಕ್ಕಂತ ಕಮಿಷನ್ ಜಾಸ್ತಿ ಆಗಿದೆ. ಹಣ ಬಿಡುಗಡೆ ಟೈಮಲ್ಲಿ ಏನ್ ಕಮಿಷನ್ ಕೊಡ್ತಿದೀವಲ್ಲ, ಹಳೆ ಸರ್ಕಾರಕ್ಕೆ ಈಗ ಜಾಸ್ತಿ ಆಗಿದೆ. ಟೋಟಲ್ ಎಷ್ಟಾಗಿದೆ ಅಂದ್ರೆ 40% ಜಾಸ್ತಿ ಆಗಿದೆಯಾ? ಇಲ್ಲ 40% ಜಾಸ್ತಿ ಅಂತ ಹೇಳಿಕ್ ಆಗೋದಿಲ್ಲ. ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ನಮ್ಗೆ ದುಡ್ಡೇ ಬಂದಿಲ್ಲ, ಇನ್ನೆಲ್ಲ 40%. ಆಮೇಲೆ ನಮ್ಗೆ ಈಗೆಲ್ಲ ಅದು ಲೋಕಲ್ ಕಾಂಟ್ರಾಕ್ಟರ್ಗಳು, ಲೋಕಲ್ ಪ್ರತಿನಿಧಿಗಳ ಮೇಲೆ ಡಿಪೆಂಡ್ ಆಗುತ್ತೆ. ಲೋಕಲ್ ಕಾಂಟ್ರಾಕ್ಟರ್ಗಳು ಕೆಲವೆಲ್ಲ ಹಂಗೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಅದು ಯಾವ ರೀತಿ ನನ್ನ ಕಾಂಟ್ರಾಕ್ಟರ್ ನಾನೇನಿಲ್ಲ ನಾನು ಕೆಲಸ ಮಾಡ್ತೀನಿ. ಕೆಲವು ಯಾವೊಬ್ಬ ಕಾಂಟ್ರಾಕ್ಟರ್ಗಳು ಎಲ್ಲ ತರದ ಪೂಜೆಯಿಂದಲೂ ಕೊಟ್ಕೊಂಡು ಹೋಗ್ತಾರೆ. ಅಂದ್ರೆ ದಟ್ ಡಿಪೆಂಡ್ಸ್ ಆನ್ ಜನಪ್ರತಿನಿಧಿಗಳು ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹೊರತು ನಾವು ಅವ್ರಿಗೆ ಏನಾಗ್ತದೆ, ಕೆಲವು ಕಡೆ ಹಾಗೆ ಏನೋ ಪೂಜೆ ಮಾಡ್ತಾರೆ, ಕೆಲವು ಕಡೆ ಇಲ್ಲಪ್ಪ ಫಸ್ಟ್ ನಮ್ಮ ಮಾತುಕತೆ ಆಗ ಮಾತ್ರ ಪೂಜೆ ಮಾಡ್ತೀವಿ ಅಂತ ಹೇಳ್ತಾರೆ. ನಾನು ಹೇಳಿದ್ವಲ್ಲ ನನ್ನ ದೌರ್ಭಾಗ್ಯ ಅಂತ ಹೇಳಿ ಕೊನೆಗೆ ಅದಾದ್ಮೇಲೆ ಕೊನೆಗೆ ಕೆಲಸ ಅಂತ ಬರುತ್ತೆ. ಈಗ ಕೆಲಸ ಮಾಡೋದು ಸುಲಭ ಇಲ್ಲ ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರ್ಬೇಕು. ನಾವು ಅಲ್ಲಿ ಕೆಲಸ ಮಾಡೋದು ಬಹಳ ಕಷ್ಟ ಆಗ್ತಿದೆ. ಯಾಕಂದ್ರೆ ಅದು ನಮ್ಮಲ್ಲಿ ಹ್ಯಾಕ್ಟ್ ಪ್ರಕಾರ ಏನ್ ಗೊತ್ತಾ, ಮೂಕರ್ಜಿಗಳು ಬರುವಂತ ಕೆಲಸಗಳು ಇದು ಸುಮಾರು ಮೊನ್ನೆಷ್ಟು ಜಾರಕಿಹೊಳಿ ಸಾಹೇಬ್ ಚರ್ಚೆ ಮಾಡಿದ್ವಿ. ಮೂಕರ್ಜಿಗಳು ತುಂಬಾ ಬರ್ತಾ ಇದ್ದಾರೆ. ಯಾರೇ ಆಗಲಿ ನಾನು ಒಬ್ಬ ಪ್ರತಿನಿಧಿ ಅಂತಾರೆ ಬರ್ತಾರೆ, ಮೂಕರ್ಜಿಗಳು ಬರ್ತಾರೆ, ಅಥವಾ ಬೇರೆ ತರ ಮಾತುಗಳು ಆಡ್ತಾರೆ. ಇಷ್ಟೆಲ್ಲ ಸಮಸ್ಯೆಗಳು ಇರೋದ್ರಿಂದ ಕಾಂಟ್ರಾಕ್ಟರ್ಗಳಿಗೆ ಕಷ್ಟ ಮಾಡೋದು ತುಂಬಾ ಕಷ್ಟ ಆಗಿದೆ. ಆದ್ರೆ ಒಂದು ಕೊನೆಗೆ ತಾತ್ಪರ್ಯ ಸಂಬಂಧ ಹೇಳ್ಬೇಕಂದ್ರೆ ಹಳೆ ಸರ್ಕಾರಕ್ಕಿಂತ ಹೊಸ ಸರ್ಕಾರದಲ್ಲಿ ಭ್ರಷ್ಟಾಚಾರ ಜಾಸ್ತಿ ಇದೆ. ಸತ್ಯವಾಗಿದೆ 40%. ಅದು ಎಲ್ಲ ಸೇರಿತ್ತು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಭೀಮಾನಾಯಕ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಭೀಮಾನಾಯಕ್, ಇದು ಸರ್ಕಾರದ ವಿರುದ್ಧ ಒಂದು ದೊಡ್ಡ ಆರೋಪ. ಕಳೆದ ಸರ್ಕಾರದಲ್ಲಿ ಇದೇ ಆರೋಪಕ್ಕೆ ಸರ್ಕಾರ ಬಿದ್ದೋಯ್ತು ಅನ್ನೋದನ್ನ ನಾವು ನೆನ್ಪಿಟ್ಕೊಳ್ಬಹುದು. ಏನೆಲ್ಲ ಆಯ್ತು ಅನ್ನೋದನ್ನ ನೋಡಿದ್ವಿ. ಈಗ ಅಂಥದ್ದೇ ಒಂದು ಬೃಹತ್ ಆರೋಪವನ್ನ ಮಂಜುನಾಥ್ ಅವರು ಮಾಡಿದ್ದಾರೆ. ಏನೆಲ್ಲ ಹೇಳಿದ್ರು ಮಂಜುನಾಥ್ ಅವರು? ಈ ಆರೋಪದ ಹಿಂದಿನ ಹುರುಳೇನು? ಭೀಮಾನಾಯಕ್. ಎಸ್ ಶ್ರೀಲಕ್ಷ್ಮಿ, ಇವತ್ತೇನು ರಾಜ್ಯ ಗುತ್ತಿಗೆದಾರರ ಸಂಘದ ವತಿಯಿಂದ ಒಂದು ಸನ್ಮಾನ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ರಾಜ್ಯ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಆರ್ ಮಂಜುನಾಥ್ ಅವರು ಭಾಗವಹಿಸಿದ್ರು. ಆ ಭಾಷಣದ ವೇಳೆಯಲ್ಲಿ ಅವರು ಸಾಲು ಸಾಲು ಆರೋಪಗಳನ್ನ ಮಾಡಿರುವಂತದ್ದು, ಜೊತೆಗೆ ಸರ್ಕಾರದ ವಿರುದ್ಧ ಅನೇಕ ಹೊಸ ಬಾಂಬ್ಗಳನ್ನ ಸಿಡಿಸಿರುವಂತದ್ದು. ಹಿಂದಿನ ಸರ್ಕಾರಕ್ಕಿಂತ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗಿದೆ. ಈ ಸರ್ಕಾರದಲ್ಲಿ ನಾವು ಕೊಡುವಂತ ಕಮಿಷನ್ ಹಿಂದಿನ ಸರ್ಕಾರದಕ್ಕಿಂತ ಜಾಸ್ತಿ ಆಗಿದೆ. ಮಾತುಕತೆ ಆದ್ರೆ ಮಾತ್ರ ಪೂಜೆ ಮಾಡ್ತೇವೆ ಎನ್ನುವಂತ ಪರಿಸ್ಥಿತಿ ಈಗಿನ ಸರ್ಕಾರದಲ್ಲಿ ಬಂದೊದಗಿರುವಂತದ್ದು. ಜೊತೆಗೆ ಕಳೆದ 9 ಇಲಾಖೆಗಳಲ್ಲಿ 32,000 ಕೋಟಿ ಅನುದಾನ ನಮಗೆ ಬರಬೇಕಾಗಿದೆ. 9 ಇಲಾಖೆಗಳಿಂದ ಬರಬೇಕಾಗಿರೋ ಹಣ ಇಲ್ಲಿವರೆಗೂ ಬಿಡುಗಡೆ ಆಗಿಲ್ಲ. ಈ ಸರ್ಕಾರ ನಮ್ಮಿಂದಲೇ ಬಂದಿದ್ದು. ಈ ಹಿಂದೆ ನಮ್ಮಿಂದಲೇ ಆರೋಪ ಕೇಳಿ ಬಂದಿತ್ತು. ಆವಾಗ ಈ ಸರ್ಕಾರ ಬರ್ಲಿಕ್ಕೆ ನಾವೇ ಕಾರಣ. ಹಾಗಾಗಿ ಸಿಎಂ ಇದನ್ನ ಮನಗಂಡು ನಮಗೆ ಬರಬೇಕಾದ ಬಾಕಿ ಹಣವನ್ನ ಬಿಡುಗಡೆ ಮಾಡಬೇಕು ಅನ್ನುವಂತ ಆರೋಪವನ್ನ ಆಗ್ರಹವನ್ನ ಒಂದೆಡೆ ಮಾಡಿದ್ರೆ, ಕಳೆದ 3-4 ವರ್ಷಗಳಿಂದ ನಮಗೆ ಸರಿಯಾಗಿ ಅನುದಾನ ಬರ್ತಾ ಇಲ್ಲ, ನಾವೆಲ್ಲರೂ ಸಂಕಷ್ಟದಲ್ಲಿದ್ದೇವೆ ಎನ್ನುವಂತ ಮಾತನ್ನ ಹೇಳಿರುವಂತದ್ದು. ಜೊತೆಗೆ ಮತ್ತೊಂದು ಗಂಭೀರ ಆರೋಪ ಮಾಡಿರುವಂತದ್ದು ಏನಂದ್ರೆ, ನಗರಾಭಿವೃದ್ಧಿ ಸಚಿವರಾಗಿರುವಂತ ಭೈರತಿ ಸುರೇಶ್ ಏನಿದ್ದಾರೆ, ಕೇವಲ ಅವರಿಗೆ ಬೇಕಾದವರಿಗೆ ಮಾತ್ರ ಗುತ್ತಿಗೆದಾರರಿಗೆ ಬೇಕಾದವರಿಗೆ ಮಾತ್ರ ಕಾಂಟ್ರಾಕ್ಟ್ ಗಳನ್ನ ನೀಡ್ತಿದ್ದಾರೆ. ಶಿವಮೊಗ್ಗದ ಮಹಾನಗರ ಪಾಲಿಕೆಯಲ್ಲಿ ಆಗಬೇಕಾದಂತ ಟೆಂಡರ್ ಅನ್ನ ಬೆಂಗಳೂರಲ್ಲಿ ಕೂತ್ಕೊಂಡು ಮಾಡ್ತಿದ್ರೆ. ಈ ರೀತಿಯ ಪರಿಸ್ಥಿತಿಗಳು ಎದುರಾಗಿರುವಂತದ್ದು. ಹಾಗಾಗಿ ಕೂಡಲೇ ಸರ್ಕಾರ 32,000 ಕೋಟಿ ಅನುದಾನ ಇದೆ, ಅದನ್ನ ಬಿಡುಗಡೆ ಮಾಡಬೇಕು ಜೊತೆಗೆ ಅನ್ನುವಂತ ಆಗ್ರಹವನ್ನ ಮಾಡಿದ್ರೆ, ಮತ್ತೊಂದು ಬಾಂಬನ್ನ ಸಿಡಿಸಿರುವಂತದ್ದು ಅಂದ್ರೆ
ಕಳೆದ ಸರ್ಕಾರದಲ್ಲಿ 40% ಭ್ರಷ್ಟಾಚಾರ ಇದೆ. ಅದರ ಮತ್ತಷ್ಟು ಜಾಸ್ತಿ ಅಂದ್ರೆ ಕೇವಲ 40% ಅಂದ್ರೆ ಪೂಜೆ ಮಾಡೋದ್ರಿಂದ ಹಿಡಿದು ನಾವು ಕೊಡೋವರೆಗೆ 40% ಇತ್ತು. ಈಗ ಅದರ ದುಪ್ಪಟ್ಟು ಆಗಿದೆ ಅನ್ನುವಂತ ಆರೋಪವನ್ನ ಸಹ ಮಾಡಿರುವಂತದ್ದು ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ಭೀಮನಾಯಕ್ ಡೀಟೇಲ್ಸ್ಗಾಗಿ. ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಆರೋಪವೊಂದನ್ನ ಮಾಡಿದ್ದಾರೆ. ಹಿಂದಿನ ಸರ್ಕಾರಕ್ಕಿಂತಲೂ ಹೆಚ್ಚಿನ ಕಮಿಷನ್ ಅನ್ನ ಈ ಸಾರಿಯ ಸರ್ಕಾರ ವಸೂಲಿ ಮಾಡ್ತಾ ಇದೆ. ಅಂದ್ರೆ ಅದರರ್ಥ ಹಿಂದಿನ ಸರ್ಕಾರಕ್ಕಿಂತಲೂ ಹೆಚ್ಚಿನ ಭ್ರಷ್ಟಾಚಾರ ಇದೆ ಅಂತ ಆರೋಪ ಆಯ್ತಲ್ವಾ. ಕಳೆದ ಬಾರಿಗಿಂತ ಅತಿ ಹೆಚ್ಚು ಕಮಿಷನ್ ವಸೂಲಿ ಮಾಡ್ತಾ ಇದ್ದಾರೆ. ಇಂದಿನ ಬಿಜೆಪಿ ಸರ್ಕಾರದ ವಿರುದ್ಧ 40% ಕಮಿಷನ್ ವಿಚಾರದಲ್ಲಿ ಹೋರಾಟ ಮಾಡಿಯೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದು ಅನ್ನೋದನ್ನ ನಾವು ಮರೆಯುವ ಹಾಗಿಲ್ಲ. ಇದೀಗ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಆರೋಪ ಮಾಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ಮೇಲೆ. ಮಾತುಕತೆ ಆದ್ರೆ ಮಾತ್ರ ಕೆಲಸ, ಪೂಜೆ, ಸಚಿವ ಭೈರತಿ ಸುರೇಶ್ಗೆ ಬೇಕಾದವರಿಗೆ ಮಾತ್ರ ಗುತ್ತಿಗೆ, ಹೀಗೆ ಸಿಕ್ಕಾಪಟ್ಟೆ ಆರೋಪ ಮಾಡಿದ್ದಾರೆ. ರಾಜ್ಯ ಸರ್ಕಾರ ತಾರತಮ್ಯ ಮಾಡ್ತಾ ಇದೆ, ಜೊತೆಗೆ ಹೆಚ್ಚುವರಿ ಕಮಿಷನ್ ತಗೊಳ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನು ಮಾಡಿದ್ದಾರೆ. ನಾವು ಪೂಜೆ ಮಾಡೋದ್ರಿಂದ ಅದೇನಾಗಿದೆ 40% ಅದು ಎಲ್ಲ ಸೇರಿತ್ತು. ಅಂದ್ರೆ ನಾವು ಪೂಜೆ ಮಾಡೋದ್ರಿಂದ ಹಿಡಿದು ನಮ್ಗೆಲ್ಲ ಗೊತ್ತಿರಬೇಕು, ಕೊನೆ ಕೆಲಸ ಮುಗಿಸೋವರೆಗೂ ದುಡ್ಡು ತಗೊಳ್ಳೋದು 40% ಇತ್ತು. ಅದು ಸತ್ಯ. ಈಗ ಅದೇನಾಗಿದೆ ಅಂದ್ರೆ ಜಾಸ್ತಿ ಆಗಿಲ್ಲ ಅದು. ಬಟ್ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ನಾವು ಕೊಡ್ತಕ್ಕಂತ ಕಮಿಷನ್ ಜಾಸ್ತಿ ಆಗಿದೆ. ಹಣ ಬಿಡುಗಡೆ ಟೈಮಲ್ಲಿ ಏನ್ ಕಮಿಷನ್ ಕೊಡ್ತಿದೀವಲ್ಲ ಹಳೆ ಸರ್ಕಾರಕ್ಕೆ ಈಗ ಜಾಸ್ತಿ ಆಗಿದೆ. ಟೋಟಲ್ ಎಷ್ಟಾಗಿದೆ ಅಂದ್ರೆ 40% ಜಾಸ್ತಿ ಆಗಿದೆಯಾ? ಇಲ್ಲ 40% ಜಾಸ್ತಿ ಅಂತ ಹೇಳಿಕ್ ಆಗೋದಿಲ್ಲ. ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ನಮ್ಗೆ ದುಡ್ಡೇ ಬಂದಿಲ್ಲ, ಇನ್ನೆಲ್ಲ 40%. ಆಮೇಲೆ ನಮ್ಗೆ ಈಗೆಲ್ಲ ಅದು ಲೋಕಲ್ ಕಾಂಟ್ರಾಕ್ಟರ್ಗಳು, ಲೋಕಲ್ ಪ್ರತಿನಿಧಿಗಳ ಮೇಲೆ ಡಿಪೆಂಡ್ ಆಗುತ್ತೆ. ಲೋಕಲ್ ಕಾಂಟ್ರಾಕ್ಟರ್ಗಳು ಕೆಲವೆಲ್ಲ ಹಂಗೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಅದು ಯಾವ ರೀತಿ ನನ್ನ ಕಾಂಟ್ರಾಕ್ಟರ್ ನಾನೇನಿಲ್ಲ ನಾನು ಕೆಲಸ ಮಾಡ್ತೀನಿ. ಕೆಲವು ಯಾವೊಬ್ಬ ಕಾಂಟ್ರಾಕ್ಟರ್ಗಳು ಎಲ್ಲ ತರದ ಪೂಜೆಯಿಂದಲೂ ಕೊಟ್ಕೊಂಡು ಹೋಗ್ತಾರೆ. ಅಂದ್ರೆ ದಟ್ ಡಿಪೆಂಡ್ಸ್ ಆನ್ ಜನಪ್ರತಿನಿಧಿಗಳು ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹೊರತು ನಾವು ಅವ್ರಿಗೆ ಏನಾಗ್ತದೆ ಕೆಲವು ಕಡೆ ಹಾಗೆ ಏನು ಪೂಜೆ ಮಾಡ್ತಾರೆ, ಕೆಲವು ಕಡೆ ಇಲ್ಲಪ್ಪ ಫಸ್ಟ್ ನಮ್ಮ ಮಾತುಕತೆ ಆಗ ಮಾತ್ರ ಪೂಜೆ ಮಾಡ್ತೀವಿ ಅಂತ ಹೇಳ್ತಾರೆ. ನಾನು ಹೇಳಿದ್ವಲ್ಲ ನನ್ನ ದೌರ್ಭಾಗ್ಯ ಅಂತ ಹೇಳಿ ಕೊನೆಗೆ ಅದಾದ್ಮೇಲೆ ಕೊನೆಗೆ ಕೆಲಸ ಅಂತ ಬರುತ್ತೆ. ಈಗ ಕೆಲಸ ಮಾಡೋದು ಸುಲಭ ಇಲ್ಲ ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರ್ಬೇಕು. ನಾವು ಅಲ್ಲಿ ಕೆಲಸ ಮಾಡೋದು ಬಹಳ ಕಷ್ಟ ಆಗ್ತಿದೆ. ಯಾಕಂದ್ರೆ ಅದು ನಮ್ಮಲ್ಲಿ ಹ್ಯಾಕ್ಟ್ ಪ್ರಕಾರ ಏನ್ ಗೊತ್ತಾ, ಮೂಕರ್ಜಿಗಳು ಬರುವಂತ ಕೆಲಸಗಳು ಇದು ಸುಮಾರು ಮೊನ್ನೆ ಅಷ್ಟು ಜಾರಕಿಹೊಳಿ ಸಾಹೇಬ್ ಚರ್ಚೆ ಮಾಡಿದ್ವಿ. ಮೂಕರ್ಜಿಗಳು ತುಂಬಾ ಬರ್ತಾ ಇದ್ದಾರೆ. ಯಾರೇ ಆಗಲಿ ನಾನು ಒಬ್ಬ ಪ್ರತಿನಿಧಿ ಅಂತಾರೆ ಬರ್ತಾರೆ, ಮೂಕರ್ಜಿಗಳು ಬರ್ತಾರೆ ಅಥವಾ ಬೇರೆ ತರ ಮಾತುಗಳು ಆಡ್ತಾರೆ. ಇಷ್ಟೆಲ್ಲ ಸಮಸ್ಯೆಗಳು ಇರೋದ್ರಿಂದ ಕಾಂಟ್ರಾಕ್ಟರ್ಗಳಿಗೆ ಕಷ್ಟ ಮಾಡೋದು ತುಂಬಾ ಕಷ್ಟ ಆಗಿದೆ. ಆದ್ರೆ ಒಂದು ಕೊನೆಗೆ ತಾತ್ಪರ್ಯ ಸಂಬಂಧ ಹೇಳ್ಬೇಕಂದ್ರೆ ಹಳೆ ಸರ್ಕಾರಕ್ಕಿಂತ ಹೊಸ ಸರ್ಕಾರದಲ್ಲಿ ಭ್ರಷ್ಟಾಚಾರ ಜಾಸ್ತಿ ಇದೆ. ಸತ್ಯವಾಗಿದೆ 40% ಅದು ಎಲ್ಲ ಸೇರಿತ್ತು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಭೀಮಾನಾಯಕ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಭೀಮಾನಾಯಕ್, ಇದು ಸರ್ಕಾರದ ವಿರುದ್ಧ ಒಂದು ದೊಡ್ಡ ಆರೋಪ. ಕಳೆದ ಸರ್ಕಾರದಲ್ಲಿ ಇದೇ ಆರೋಪಕ್ಕೆ ಸರ್ಕಾರ ಬಿದ್ದೋಯ್ತು ಅನ್ನೋದನ್ನ ನಾವು ನೆನ್ಪಿಟ್ಕೊಳ್ಬಹುದು. ಏನೆಲ್ಲ ಆಯ್ತು ಅನ್ನೋದನ್ನ ನೋಡಿದ್ವಿ. ಈಗ ಅಂಥದ್ದೇ ಒಂದು ಬೃಹತ್ ಆರೋಪವನ್ನ ಮಂಜುನಾಥ್ ಅವರು ಮಾಡಿದ್ದಾರೆ. ಏನೆಲ್ಲ ಹೇಳಿದ್ರು ಮಂಜುನಾಥ್ ಅವರು? ಈ ಆರೋಪದ ಹಿಂದಿನ ಹುರುಳೇನು ಭೀಮಾನಾಯಕ್? ಎಸ್ ಶ್ರೀಲಕ್ಷ್ಮಿ, ಇವತ್ತೇನು ರಾಜ್ಯ ಗುತ್ತಿಗೆದಾರರ ಸಂಘದ ವತಿಯಿಂದ ಒಂದು ಸನ್ಮಾನ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ರಾಜ್ಯ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಆರ್ ಮಂಜುನಾಥ್ ಅವರು ಭಾಗವಹಿಸಿದ್ರು. ಆ ಭಾಷಣದ ವೇಳೆಯಲ್ಲಿ ಅವರು ಸಾಲು ಸಾಲು ಆರೋಪಗಳನ್ನ ಮಾಡಿರುವಂತದ್ದು, ಜೊತೆಗೆ ಸರ್ಕಾರದ ವಿರುದ್ಧ ಅನೇಕ ಹೊಸ ಬಾಂಬ್ಗಳನ್ನ ಸಿಡಿಸಿರುವಂತದ್ದು. ಹಿಂದಿನ ಸರ್ಕಾರಕ್ಕಿಂತ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗಿದೆ. ಈ ಸರ್ಕಾರದಲ್ಲಿ ನಾವು ಕೊಡುವಂತ ಕಮಿಷನ್ ಹಿಂದಿನ ಸರ್ಕಾರದಕ್ಕಿಂತ ಜಾಸ್ತಿ ಆಗಿದೆ. ಮಾತುಕತೆ ಆದ್ರೆ ಮಾತ್ರ ಪೂಜೆ ಮಾಡ್ತೇವೆ ಎನ್ನುವಂತ ಪರಿಸ್ಥಿತಿ ಈಗಿನ ಸರ್ಕಾರದಲ್ಲಿ ಬಂದೊದಗಿರುವಂತದ್ದು. ಜೊತೆಗೆ ಕಳೆದ 9 ಇಲಾಖೆಗಳಲ್ಲಿ 32,000 ಕೋಟಿ ಅನುದಾನ ನಮಗೆ ಬರಬೇಕಾಗಿದೆ. 9 ಇಲಾಖೆಗಳಿಂದ ಬರಬೇಕಾಗಿರೋ ಹಣ ಇಲ್ಲಿವರೆಗೂ ಬಿಡುಗಡೆ ಆಗಿಲ್ಲ. ಈ ಸರ್ಕಾರ ನಮ್ಮಿಂದಲೇ ಬಂದಿದ್ದು. ಈ ಹಿಂದೆ ನಮ್ಮಿಂದನೇ ಆರೋಪ ಕೇಳಿ ಬಂದಿತ್ತು. ಆವಾಗ ಈ ಸರ್ಕಾರ ಬರ್ಲಿಕ್ಕೆ ನಾವೇ ಕಾರಣ. ಹಾಗಾಗಿ ಸಿಎಂ ಇದನ್ನ ಮನಗಂಡು ನಮಗೆ ಬರಬೇಕಾದ ಬಾಕಿ ಹಣವನ್ನ ಬಿಡುಗಡೆ ಮಾಡಬೇಕು ಅನ್ನುವಂತ ಆರೋಪವನ್ನ ಆಗ್ರಹವನ್ನ ಒಂದೆಡೆ ಮಾಡಿದ್ರೆ, ಕಳೆದ 3-4 ವರ್ಷಗಳಿಂದ ನಮಗೆ ಸರಿಯಾಗಿ ಅನುದಾನ ಬರ್ತಾ ಇಲ್ಲ, ನಾವೆಲ್ಲರೂ ಸಂಕಷ್ಟದಲ್ಲಿದ್ದೇವೆ ಎನ್ನುವಂತ ಮಾತನ್ನ ಹೇಳಿರುವಂತದ್ದು. ಜೊತೆಗೆ ಮತ್ತೊಂದು ಗಂಭೀರ ಆರೋಪ ಮಾಡಿರುವ
ಮಾಡಿರುವಂತದ್ದು ಏನಂದ್ರೆ ಏನು ನಗರಾಭಿವೃದ್ಧಿ ಸಚಿವರಾಗಿರುವಂತ ಭೈರತಿ ಸುರೇಶ್ ಏನಿದ್ದಾರೆ ಕೇವಲ ಅವರಿಗೆ ಬೇಕಾದವರಿಗೆ ಮಾತ್ರ ಏನು ಗುತ್ತಿಗೆದಾರರಿಗೆ ಬೇಕಾದವರಿಗೆ ಮಾತ್ರ ಕಾಂಟ್ರಾಕ್ಟ್ ಗಳನ್ನ ನೀಡ್ತಿದ್ದಾರೆ. ಶಿವಮೊಗ್ಗದ ಮಹಾನಗರ ಪಾಲಿಕೆಯಲ್ಲಿ ಆಗಬೇಕಾದಂತ ಟೆಂಡರ್ ಅನ್ನ ಬೆಂಗಳೂರಲ್ಲಿ ಕೂತ್ಕೊಂಡು ಮಾಡ್ತಿದ್ರೆ. ಈ ರೀತಿಯ ಪರಿಸ್ಥಿತಿಗಳು ಎದುರಾಗಿರುವಂತದ್ದು. ಹಾಗಾಗಿ ಕೂಡಲೇ ಸರ್ಕಾರ ಏನು 32,000 ಕೋಟಿ ಅನುದಾನ ಇದೆ ಅದನ್ನ ಬಿಡುಗಡೆ ಮಾಡಬೇಕು ಜೊತೆಗೆ ಅನ್ನುವಂತ ಆಗ್ರಹವನ್ನ ಮಾಡಿದ್ರೆ, ಮತ್ತೊಂದು ಬಾಂಬನ್ನ ಸಿಡಿಸಿರುವಂತದ್ದು ಅಂದ್ರೆ ಕಳೆದ ಸರ್ಕಾರದಲ್ಲಿ 40% ಭ್ರಷ್ಟಾಚಾರ ಇದೆ, ಅದರ ಮತ್ತಷ್ಟು ಜಾಸ್ತಿ ಅಂದ್ರೆ ಕೇವಲ 40% ಅಂದ್ರೆ ಪೂಜೆ ಮಾಡೋದ್ರಿಂದ ಹಿಡಿದು ನಾವು ಕೊಡೋವರೆಗೆ 40% ಇತ್ತು, ಈಗ ಅದರ ದುಪ್ಪಟ್ಟು ಆಗಿದೆ ಅನ್ನುವಂತ ಆರೋಪವನ್ನ ಸಹ ಮಾಡಿರುವಂತದ್ದು ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ಭೀಮನಾಯಕ್ ಡೀಟೇಲ್ಸ್ಗಾಗಿ.